ಪಂಚರಾಜ್ಯ ಚುನಾವಣೆಯಲ್ಲಿ ಮತದಾರ ಯಾರ ಭವಿಷ್ಯವನ್ನ ಹೇಗೆ ಬರೆದಿದ್ದಾನೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ಅದಕ್ಕೂ ಮುಂಚೆ 5 ರಾಜ್ಯಗಳಲ್ಲಿ ಯಾರ್ಯಾರ್ದು ಸ್ಟ್ರೆಂತ್ ಏನೇನಿದೆ, ಯಾವ್ಯಾವ ಕಮ್ಯುನಿಟಿಯ ಮತ ಗಳಿಸುವಲ್ಲಿ ಯಾರ್ಯಾರು ಯಶಸ್ವಿಯಾಗಿದ್ದಾರೆ. ಬಿಜೆಪಿ ಈ ಬಾರಿ ಅಂತೂ ಚುನಾವಣಾ ಸಂದರ್ಭದಲ್ಲಿ ನ್ಯಾಷನಾಲಿಟಿ ಅನ್ನೋದನ್ನ ಜಾಸ್ತಿಯಾಗಿ ಒತ್ತಿ ತಂತು. ಹಿಂದುತ್ವ ಅನ್ನೋದಕ್ಕಿಂತ ನಾವು ಬೆಂಗಾಲದ ಎಲೆಕ್ಷನ್ ಅಲ್ಲಿ ನೋಡಿದಾಗ ಬಾರ್ಡರ್ ಇಶ್ಯೂ ಬಗ್ಗೆ ಹೆಚ್ಚು ಪ್ರಸ್ತಾಪವನ್ನು ಮಾಡಿದ್ರು. ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ನರೇಂದ್ರ ಮೋದಿ ಅವರ ಫೇಸ್ ಇಟ್ಕೊಂಡು ಹೋದ್ರು. ರೀಜನಲ್ ಯಾವುದೇ ಲೀಡರ್, ಸ್ಥಳೀಯ ನಾಯಕರನ್ನ ಯಾವುದೂ ಫೇಸನ್ನು ಇಟ್ಕೊಂಡು ಹೋಗಲಿಲ್ಲ. ಅದು ಜನ ಯಾವ ಮಟ್ಟಿಗೆ ರಿಸೀವ್ ಮಾಡಿದ್ದಾರೆ ಅನ್ನೋದನ್ನ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸೊ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತ ನಾನ್ ಸ್ಟಾಪ್ ಮೆಗಾ ಕವರೇಜ್ ಅನ್ನು ನಾವು ಮಾಡ್ತಾ ಹೋಗ್ತೀವಿ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ನೋಡಿ ಇದೇ ಆರ್ಡರ್ ಪ್ರಕಾರನೇ ಕುತೂಹಲ ಉಳಿದಿರೋದು. ಪುದುಚೇರಿ ಫಲಿತಾಂಶದ ಬಗ್ಗೆ ಕೂಡ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತೀವಿ. ಪುದುಚೇರಿ ಒಂದು ಸಣ್ಣ ಕೇಂದ್ರಾಡಳಿತ ಪ್ರದೇಶ, 30 ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಏನಾಗುತ್ತೆ ಅನ್ನೋದರ ಮೇಲೆ ಯಾವ ಸರ್ಕಾರ ಬರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಉಳಿದಂತೆ ಅತಿ ಹೆಚ್ಚು ನಮ್ಗೆಲ್ರಿಗೂ ಇರುವಂತಹ ಕುತೂಹಲ ಅಂತ ಹೇಳಿದ್ರೆ 2011ರ ನಂತರ ಬಂಗಾಳದ ಜನ ಬದಲಾವಣೆಯನ್ನ ಬಯಸಿದ್ದಾರ ಅನ್ನೋ ಪ್ರಶ್ನೆಗೂ ಕೂಡ ನಮ್ಗೆ ಉತ್ತರ ಸಿಗುತ್ತೆ. ನೋಡಿ, ಭಾರತದಲ್ಲಿ ಬದಲಾವಣೆಯ ಗಾಳಿ ಮುಂಚೆಯಿಂದ, ಚುನಾವಣೆ ಪೂರ್ವದಿಂದ ಎಲ್ಲಿ ಬೀಸ್ತಾ ಇತ್ತು ಕೇಳಿದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ. ಮಮತಾ ಬ್ಯಾನರ್ಜಿ ಅವರ ಸಾಮ್ರಾಜ್ಯ ಅಂತ ಹೇಳ್ಬೋದು ಪಶ್ಚಿಮ ಬಂಗಾಳ. ಆ ಸಾಮ್ರಾಜ್ಯ ಪತನ ಆಗುವಂತಹ ದಿನಾನ ಇದು. ಪಶ್ಚಿಮ ಬಂಗಾಳವನ್ನ ಗಿಫ್ಟ್ ಆಗಿ ನರೇಂದ್ರ ಮೋದಿಯವರು ಪಡೆಯೋದಕ್ಕೆ ಸಾಧ್ಯ ಇದೆಯಾ? ಬಂಗಾಳದಲ್ಲಿ ಗೆದ್ದರೆ ಹೊಸ ಇತಿಹಾಸ ನಿಶ್ಚಿತವಾಗಿ ಬಿಜೆಪಿ ನಿರ್ಮಾಣ ಮಾಡುತ್ತೆ. ಬಿಜೆಪಿಗೆ ವರವಾಗುತ್ತಾ? ಅಲ್ಲಿನ ಕಾನ್ಸ್ಟಿಟ್ಯೂಯೆನ್ಸಿನ ಜನ ಹೇಗೆ ಹಣೆ ಬರಹ ಬರೆದಿದ್ದಾರೆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತೀವಿ. ಬಂಗಾಳದಲ್ಲಿ ಭಯ್ ವರ್ಸಸ್ ಭರವಸೆ ಅಂತ ಹೇಳಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ ಹೋದಲ್ಲಿ ಬಂದಲ್ಲಿ ರ್ಯಾಲಿಗಳನ್ನ ಮಾಡಿದ್ರು. ಮತ್ತು ಮಮತಾ ಬ್ಯಾನರ್ಜಿನ ಈ ಬಾರಿ ಅವ್ರು ಟಾರ್ಗೆಟ್ ಮಾಡಲಿಲ್ಲ, ಬದಲಾಗಿ ಅಭಿಷೇಕ್ ಬ್ಯಾನರ್ಜಿಯನ್ನ ಟಾರ್ಗೆಟ್ ಮಾಡಿದ್ರು. ಮಮತಾ ಬ್ಯಾನರ್ಜಿ ಅವರ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿದ್ರು. ಯಾಕಂದರೆ ಒಂದು ವುಮೆನ್ ಕಾರ್ಡ್ ಅಂತ ಪ್ಲೇ ಮಾಡೋದಕ್ಕೆ ಲಾಸ್ಟ್ ಟೈಮ್ ಥರ ಅವಕಾಶ ಸಿಗಬಾರ್ದು ಅಂತ. ಬಟ್ ಮಮತಾ ಬ್ಯಾನರ್ಜಿ ಅಂತೂ ಹೋದಲ್ಲಿ ಬಂದಲ್ಲಿ ಅಮಿತ್ ಶಾ ಮತ್ತು ಮೋದಿಯನ್ನು ಕುಟುಕೋ ಕೆಲಸವನ್ನು ಮಾಡ್ತಾ ಇದ್ರು. 2011ರಲ್ಲಿ ಗದ್ದುಗೆ ಏರ್ದಾಗ್ಲಿಂದ ಮಮತಾ ಬ್ಯಾನರ್ಜಿ ಅವರಿಗೆ ಮತದಾರ ಕೈ ಹಿಡ್ತಾ ಇರುವಂತಹ ಪರಿ ನೋಡಿದ್ರೆ ಈ ಬಾರಿ ಅದು ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ. ಒಂದು ಸಹಜವಾಗಿ 3 ಸಲ ಆಲ್ರೆಡಿ ಆಡಳಿತ ನಡೆಸಿರೋದ್ರಿಂದ ಆಡಳಿತ ವಿರೋಧಿ ಅಲೆ ಅನ್ನೋದು ಬಹುತೇಕ ತಟ್ತಾ ಇದೆ. ಅವ್ರಿಗೆ ತುಂಬ ವಲ್ನರಬಲ್ ಇದ್ದಾರೆ. ಅದರ ಲಾಭ ದಂಡಿಯಾಗಿ ಬಿಜೆಪಿ ತೆಗೆಯುತ್ತಾ ಅನ್ನೋದು. ಆಮೇಲೆ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ತುಂಬ ಆಶ್ಚರ್ಯ ತರಿಸಿದ ಯಾರದು ಪರ್ಫಾರ್ಮೆನ್ಸ್ ಕೇಳಿದ್ರೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು. ಕಾಂಗ್ರೆಸ್ ಹಾಗೂ ಎಡಪಕ್ಷಗಳು 0 ಸುತ್ತಿದ್ವು, 0 ಸುತ್ತಿದ್ವು. ಸೊ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ನಾವು. ಓಕೆ, ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಅನ್ನೋ ಪ್ರಶ್ನೆ ಹಾಗೆ ಇರುತ್ತೆ. ಬಂಗಾಳದಲ್ಲಿ ಬಹುತೇಕ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ನಂಬರ್ಸ್ ಅನ್ನ ಕೊಟ್ಟು ಪ್ರೆಡಿಕ್ಷನ್ ಅನ್ನ ಮಾಡಲಾಗ್ತಾ ಇದೆ. ಇನ್ನು ಕೆಲವರು ಸಮಬಲದ ಹೋರಾಟವನ್ನ ನಿರೀಕ್ಷೆ ಮಾಡಬಹುದು. ಜನ ಯಾರು ಕರೆಕ್ಟಾಗಿ ಉತ್ತರನೇ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏನೇ ಆದರೂ ಕೂಡ ಬಿಜೆಪಿ ಗೈನ್ ಆಗ್ತಾ ಇರುವಂತಹ ರೀತಿ ನೋಡಿ, 2016ರಲ್ಲಿ ಜಸ್ಟ್ 3 ಸೀಟ್ಗಳನ್ನು ಮಾತ್ರ ಬಿಜೆಪಿ ಪಡೆದಿತ್ತು ವಿಧಾನಸಭೆಯಲ್ಲಿ. ಈಗ 10 ವರ್ಷ ಬಿಟ್ಟು ನಾವು ಮಾತಾಡ್ತಾ ಇದ್ದೀವಿ, ನಾವೆಲ್ಲ 2026ರಲ್ಲಿ ಇದ್ದೀವಿ. ಈಗ ಅವರು ಅಧಿಕಾರಕ್ಕೆ ಬರ್ತಾರಾ ಅಂತ 10 ವರ್ಷದಲ್ಲಿ ಬಿಜೆಪಿಯ ಗ್ರೋತ್ ನೀವು ಯೋಚನೆ ಮಾಡಿ. ಬಹುತೇಕ ಸಮೀಕ್ಷೆಯಲ್ಲಿ ಕನಿಷ್ಠ 150ರಿಂದ ಗರಿಷ್ಠ 170 ತನಕ ಅವರಿಗೆ ಸ್ಥಾನ ಸಿಗಬಹುದು ಅನ್ನೋ ಅಂದಾಜಿದೆ. ಟಿಎಂಸಿ ಆಪೋಸಿಷನಲ್ಲಿ ಕೂರಿಸೋದಕ್ಕೆ ಬಯಸ್ತಾ ಇದ್ದಾರೆ. ತೃಣಮೂಲ ಕಾಂಗ್ರೆಸ್ ಅನ್ನು ಆಪೋಸಿಷನಲ್ಲಿ ಕೂರಿಸೋದಕ್ಕೆ ಅಲ್ಲಿಯ ಜನ ಬಯಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ತೃಣಮೂಲ ಕಾಂಗ್ರೆಸ್ ಸ್ಥಾಪನೆ ಆಗಿತ್ತು 1999. ಫಸ್ಟು ಮಮತಾ ಬ್ಯಾನರ್ಜಿ ಅವರು ಇದ್ದಿದ್ದು ಕಾಂಗ್ರೆಸ್ನಲ್ಲೇ. ಬಟ್ ಎಡಪಕ್ಷಗಳನ್ನು ಎದುರಿಸೋದಕ್ಕೆ ಕಾಂಗ್ರೆಸ್ನಲ್ಲಿ ಶಕ್ತಿ ಉಳಿದಿಲ್ಲ ಅಂತ ಅವರು ಪಕ್ಷವನ್ನು ಹೋಲ್ಡ್ ಮಾಡಿ ಟಿಎಂಸಿ ಅಂತ ಸ್ಥಾಪನೆ ಮಾಡಿದ್ರು. ಅದಾದ ಬಳಿಕ ಸುದೀರ್ಘವಾದ ಹೋರಾಟ, ಸ್ಟ್ರೀಟ್ ಫೈಟಿಂಗು ಎಲ್ಲ ಆದಮೇಲೆ ಅಧಿಕಾರಕ್ಕೆ ಬಂದರು. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಹೊಸ ಇತಿಹಾಸ. ನಾವು ಆವಾಗಲಿಂದ ಹೇಳ್ತಾ ಇದ್ವಿ ಇದನ್ನು, ಇದರಲ್ಲಿ ಏನು ವಿಶೇಷ ಇಲ್ಲ. ಅಭೇದ್ಯ ಕೋಟೆ ಒಡೆದಂತಹ ಖ್ಯಾತಿ ಮೋದಿ ಮತ್ತು ಅಮಿತ್ ಶಾಗೆ ಸಿಗತ್ತೆ ಅನ್ನೋ ನಿರೀಕ್ಷೆ. ಕಾಂಗ್ರೆಸ್, ಎಡಪಕ್ಷ, ಟಿಎಂಸಿ ಬಳಿಕ ಬಂಗಾಳದಲ್ಲಿ ಕೇಸರಿ ಯುಗ ಸ್ಟಾರ್ಟ್ ಆಗುತ್ತಾ ಅಂತ ಅಷ್ಟು ಈಸಿ ಇಲ್ಲ ಇದು. ಯಾಕಂದರೆ ಸುಮ್ಮನೆ ನಾವು ಹೇಳ್ಬಿಡ್ಬೋದು ಹಿಂಗೆ ಕೇಸರಿ ಯುಗ ಸ್ಟಾರ್ಟ್ ಆಗುತ್ತಾ ಅಂತ. 120 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮುಸ್ಲಿಂ ಮೆಜಾರಿಟಿ ಇದೆ. ಸೊ ನಾಟ್ ಅ ಈಸಿ ಟಾಸ್ಕ್.
ದಕ್ಷಿಣ ಭಾರತ ಹೊರತುಪಡಿಸಿ ಬಹುತೇಕ ರಾಜ್ಯಗಳು BJPಯ ತೆಕ್ಕೆಗೆ ಬಂದಂಗಾಗುತ್ತೆ. ಬಟ್ ಪವಾಡ ಆಗಬೇಕಷ್ಟೇ. ಆ ಪವಾಡವನ್ನು BJPಯ ಕಾರ್ಯಕರ್ತರು ಮಾಡಿದ್ದಾರೆ. RSSನ ನೆಟ್ವರ್ಕ್ ಕೆಲಸ ಮಾಡಿದ್ಯಾ, ಮತ್ತು ಮಹಿಳೆಯರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಈಡೇರುತ್ತಾ ಅದನ್ನೊಂದು ನೋಡಬೇಕಾಗತ್ತೆ ನಾವು. ಬಟ್ ಹೇಳಿದ್ನಲ್ಲ, ಪವಾಡ ಅದು. ಯಾಕಂದರೆ 120 ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಮುಸ್ಲಿಂ ಬಾಹುಳ್ಯ ಇದೆ.